ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಸರ್ ಫಸ್ಟ್ ರಿಯಾಕ್ಷನ್ ಪೋಸ್ಟ್ ನೋಡಿದ ತಕ್ಷಣ ಅಹಿಂಸಾ ಚೇತನ್ ಅವ್ರ ಹತ್ರ ತಮಗಿರುವಂತ ಅಭಿಪ್ರಾಯ ಏನು ಅಂತ. ಈಗ ನಾನು ಕರ್ನಾಟಕದ ಜನತೆಗೆ ಮೊದಲು ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಗಾಂಧಿವಾದ ಆಯಿತು, ಈಗ ಕ್ರಾಂತಿ. ಯಾಕಂದರೆ ನಾವು ಬುದ್ಧಿವಾದ ಹೇಳಿದ್ದೀವಿ. ಈಗಾಗಲೇ ನನ್ನ ಫೇಸ್ಬುಕ್ ಪೇಜ್ಗಳಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ನಾವು ಮಾತಾಡಿರೋ ಅಂಥದ್ದು. ಯಾವ ರೀತಿ ಹೇಳಿದ್ದೀವಿ ಅಂದರೆ, ಬುದ್ಧಿ ಒಬ್ಬ ಚಿಕ್ಕ ಮಗುಗೆ ಹೇಗೆ ಕುಂಡ್ರಿಸ್ಕೊಂಡು ಹೇಳ್ತಾರೆ, ನೀನು ಬೆಳಿಬೇಕು, ಸಾಕಷ್ಟು ಇನ್ನೂ ಅವಕಾಶಗಳು ತೊಗೊಬೇಕು, ನೀನು ಈ ರಾಜ್ಯದಲ್ಲಿ ಸಾಕಷ್ಟು ಮಾಡಬೇಕು ಅಂತ ಹೇಳಿ ಅವನು ನಮ್ಮ ಸ್ನೇಹಿತನೇ. ಅಯೋಗ್ಯ, ಅವನು ಲೋಫರ್, ಮುಟ್ಟಾಳ, ಅಯೋಗ್ಯ. ಆ ಬೋಳಿ ಮಗನಿಗೆ ಮಾಡಂಗಿಲ್ಲ ಅಂದ್ರೆ ನಮ್ಗೆ ತೊಂದರೆ ಇಲ್ಲ. ಆದ್ರೆ ನಾವು ಹೇಳ್ತೀವಿ ಕೇಳಿ. ಒಂದ್ ನಿಮಿಷ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಆಗಲ್ಲ ಅಂದ್ರೆ ಬಿಡಿ ಮೇಡಮ್, ಎದ್ದೋಗ್ತೀನಿ ಅಂತ ತೊಂದರೆ ಇಲ್ಲ. ನನ್ನ ಅವಶ್ಯಕತೆ ಇಲ್ಲ. ಅವ್ನು ಬೆಲೆ ಕೊಡೋಲ್ಲ, ಅವ್ನು ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಅವ್ನು ಬೇಕಾಗಿ ನೀವು ತೋರಿಸ್ಬೇಡಿ, ಅವ್ನು ತೋರಿಸ್ಬೇಡಿ ಮಾಧ್ಯಮದಲ್ಲಿ, ತೋರಿಸ್ಬೇಡಿ, ಅವ್ನು ಮಾತಾಡಿ, ತೋರಿಸ್ಬೇಡಿ. ಪ್ರಚೋದನೆ ಆಗ್ತದೆ. ಬೆಳಿಗ್ಗೆ ಮುಟ್ಟಾಳಿ ನೋಡಕ್ಕಾಗ್ತದೆ, ಅವ್ನ ಮುಖ ನೋಡಕ್ಕಾಗ್ತದೆ. ಅವ್ನ ಅಯೋಗ್ಯನ ಮುಖ ತೋರಿಸ್ತಾ ಇದ್ದೀರಾ, ಅಯೋಗ್ಯನ ಮುಖ ತೋರಿಸ್ತೀರಾ ಬೆಳಿಗ್ಗೆ, ಅಯೋಗ್ಯನ ಮುಖ ತೋರಿಸ್ತೀರಾ ಬೆಳಿಗ್ಗೆ ಹತ್ರ. ನೋಡಕ್ಕಾಗ್ತಲ್ಲ ನಮ್ಗೆ, ನೋಡಕ್ಕಾಗ್ತಲ್ಲ. ಮತ್ತು ಒಳಗಡೆ ಹಾಕ್ಬೇಕು. ಏನ್ ಅನ್ಕೊಂಡಿದ್ದಾನೆ ಅವನು? ಏನ್ ಅನ್ಕೊಂಡಿದ್ದಾನೆ ಅವನು? ಅವ್ರ ಮಿಸ್ಸಸ್ ಪಾಪ ಅಳ್ತಾವ್ರೆ, ಅವರು ತಂದೆ ತಾಯಿ ಅಳ್ತಾವ್ರೆ, ಬಿಟ್ಬಿಟ್ಟು ಬಂದ. ಫ್ಯಾಮಿಲಿಗೆ ನೋಡಿ ಮುಖ ನೋಡಿ ಬಿಟ್ಬಿಟ್ಟು ಬಂದ. ಆದ್ರೆ ಗಂಡಸ್ತಾನ ತೋರಿಸ್ತಾನೆ, ತೋರಿಸ್ಬೇಕಿತ್ತು ಅವನು. ಹೇಳಿ, ನಿಮಗೇನ್ ಸಮಸ್ಯೆ? ತೋರಿಸ್ಬೇಡಿ, ಯಾಕೆ ತೋರಿಸ್ಬೇಡಿ? ಅವ್ನು ತೋರಿಸ್ಬೇಡಿ. ಈ ರಾಜ್ಯ ಹಾಳಾಗ್ತಾ ಇದೆ. ಅಭಿಮಾನಿಗಳು ಬೆಳಿಗ್ಗೆ ನೋವು ಪಡ್ತಾ ಇದ್ದಾರೆ, ಕಾರಲ್ಲಿ ಬರಕ್ಕಾಗ್ತಲ್ಲ, ನಾವು ಹೊಡಿಬೇಕಿತ್ತು ಅಂತ. ಆರ್ಥಿಕವಾಗಿ ನಿಮ್ಮ ಅಭಿಪ್ರಾಯ ನೋಡಿ, ಅವನನ್ನು ದೊಡ್ಡವನ್ ಮಾಡಬೇಡಿ, ಮಾಧ್ಯಮದವರು ದೊಡ್ಡವನ್ ಮಾಡಬೇಡಿ. ಯಾರು ಅಲ್ಲ, ಅವ್ನು ಹೇಳಿಕೆ ಕೊಟ್ಟ ಅಂದ್ರೆ ವಿರೋಧ ಆಗಿತ್ತ ಪೊಲೀಸ್ ಇಲಾಖೆ ಕೇಳಿ. ಯಾಕೆ ಕೇಳ್ತಾರೆ ನೀವು? ಇಷ್ಟು ದಿನ ಯಾಕೆ ಪ್ರಶ್ನೆ ಮಾಡಿಲ್ಲ? ಪೊಲೀಸ್ ಇಲಾಖೆ ಅಲ್ಲ ಕೇಳಿ, ಮಾಧ್ಯಮದವರು ಕೇಳ್ಬೇಕು ಅವ್ನಿಗೆ. ಅಯೋಗ್ಯನ್ಗೆ ತೋರಿಸ್ಕೊಂಡು ದೊಡ್ಡವನ್ ಮಾಡ್ತಾ ಇದ್ದೀರಾ. ಅಯೋಗ್ಯನ್ ತೋರಿಸ್ಕೊಂಡು ನೀವು ದೊಡ್ಡವನ್ ಬಿಡ್ರಿ. ಈ ರಾಜ್ಯದಲ್ಲಿ ಬುದ್ಧಿ ಹೇಳಿದ್ವಿ, ಬೇಡ ಬೇಡ ಬುದ್ಧಿ ಹೇಳಿದ್ವಿ. ಬೆಳ್ಕೋ, ಒಳ್ಳೆ ರೀತಿಲಿ ಹೋಗು, ಗೌರವ ಕೊಡು. ಯೋಗ್ಯತೆ ಇದೆಯಾ ಅವ್ರಿಗೆ? ಅಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆ, ಅಪ್ಪಾಜಿ ವಿಷ್ಣುವರ್ಧನ್ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ, ಆಮೇಲೆ ಅಂಬರೀಶ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಈ ರಾಜ್ಯದಲ್ಲಿ, ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗಾದ್ರೂ ಇತ್ತಾ? ಯಾರಿಗಾದ್ರೂ ಇದೆಯಾ? ಇವತ್ತು ರಾಜಕಾರಣಿಗಳು ಗೌರವ ಕೊಟ್ಟು ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳು ಇವತ್ತು ನಿನ್ನೆ ಹೋಗಿದ್ದು ರವಿ ಸುಬ್ರಹ್ಮಣ್ಯ ಅವರು ಕೈ ಮುಗ್ದು ಹೇಳ್ತಾರೆ, ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾತಾಡ್ತಾ ಇದ್ದಾರೆ? ಗೌರವ ಕೊಟ್ಟು ಅಭಿಮಾನಿಗಳು ಅಂತಾರೆ. ಇಂಥ ಅಯೋಗ್ಯನ ಇವತ್ತು ನಾವು ಚರ್ಚೆ ಮಾಡಿಕೊಂಡು ಇವನ್ ಬಗ್ಗೆ ತೋರಿಸ್ಕೊಂಡು ಪ್ರಚೋದನೆ ಆಗ್ತದೆ. ಇವ್ನ್ ಒತ್ತಿ ಯಾಕೆ ಒಳಗಡೆ ಆಗ್ತಾ ಇಲ್ಲ? ಶಿವಕುಮಾರ್ ಇಲ್ಲಿ ತನಕ ಮಾತಾಡಿದ್ದೆಲ್ಲವೂ ಕೂಡ ಓಕೆ. ಇನ್ನು ಮೇಲೆ ನೀವು ಮಾಧ್ಯಮಗಳ ಬಗ್ಗೆ, ಕರ್ತವ್ಯದ ಬಗ್ಗೆ ಪ್ರಶ್ನೆ ಮಾಡೋ ರೈಟ್ಸ್ ನೀವು ಕೊಟ್ಟು ಮಾಡ್ತೀವಿ. ನೀವು ಇಲ್ಲಿ ಕೂತ್ಕೊಂಡು ಬಗ್ಗೆ ಪ್ರಶ್ನೆ ಮಾಡಲು ಅವಕಾಶ ಮಾಡ್ತೀವಿ. ನಾವು ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ.